ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನಾದರೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನೋಡ್ರಿ. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಬೆಂಗಳೂರಿಂದ ಸಮೀಪ ಆಗುತ್ತಲ್ಲ, ಅಂದರೆ ಹತ್ತಿರ ಆಗುತ್ತೆ. ಅದಕ್ಕೆ ಇಷ್ಟು ದಿನ ಧಾರವಾಡದಲ್ಲಿ ಆ ಥರ ಇರಲಿಲ್ಲ. ಭಾಳ ಅಂದರೆ ಭಾಳ ದೂರ ಆಗ್ತಿತ್ತು. ಇಡೀ ದಿನ ಹೋಗಬೇಕಾಗಿತ್ತು. ಈಗ ಆ ಥರ ಫೀಲಿಂಗ್ ಯಾವಾಗ ಬೇಕಂದರೆ ಅವಾಗ ಹೋಗ್ಬೋದು. ಭಾಳ ಖುಷಿ ನನಗೆ. ಇಲ್ಲಿ ನೋಡ್ತಿದ್ದೀರಾ, ಸಿಕ್ಕಾಪಟ್ಟೆ ಮಳೆ ಇದೆ. ಬಟ್ ಮಳೆ ಅಂದರೆ ಧಾರವಾಡದಲ್ಲಿ ಬಂದಂಗೆ 24 ಅವರ್ಸು ಬರೋದಿಲ್ಲ. 1 ಅವರ್ ಬಂದರೆ ಮತ್ತೆ ಒಂದು ಸ್ವಲ್ಪ ಹೊತ್ತಕ್ಕೆ ಒಂದು 5 ನಿಮಿಷನೇ ಇರೋದಿಲ್ಲ, ಮತ್ತೆ ಬಿಸಿಲು ಬೀಳುತ್ತೆ. ನಾವಂತೂ ಈ ಮಳೆಯಲ್ಲೇ ಸ್ವಲ್ಪ ಹಾಗೆ ಹಸ್ಕೊತ ಬಂದ್ವಿ. ರೈಲ್ವೆ ಸ್ಟೇಷನ್ಗಂತೂ ಬಂದಿದೆ ನೋಡ್ರಿ. ಇದು ಯಲಹಂಕ ರೈಲ್ವೆ ಸ್ಟೇಷನ್ ಅಂತ. ಇದು ನನಗೆ ಫಸ್ಟು ಈ ರೈಲ್ವೆ ಸ್ಟೇಷನ್ನು, ಅಂದರೆ ಯಾವತ್ತೂ ಹೋಗಿರಲಿಲ್ಲ, ಅಂತ ಅನಿವಾರ್ಯ ಬಂದಿರಲಿಲ್ಲ. ಇಲ್ಲಿ ಬಂದು ನಾನು ಹಿಂದೂಪುರಂಗೆ ಟ್ರೈನ್ ಟಿಕೆಟ್ ತೊಗೊಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಹಿಂದೂಪುರಮ್ಗೆ 1 ಅವರ್ ಜರ್ನಿ ಅಂತ ಯಲಹಂಕದಿಂದ. ಹಾಗಾಗಿ ಇದು ತೊಗೊಂಡಿದ್ದೀನಿ ನೋಡಿರಿ ಟಿಕೆಟು. ನಾನು ನಮ್ಮ ಮನೆಯವರಿಬ್ಬರು ಹೋಗ್ತಾ ಇದ್ದೀವಿ. ಮಕ್ಕಳನ್ನ ನಮ್ಮ ಭಾವ ಅವ್ರ ಮನೆಗೆ ಬಿಟ್ಟು ಬಂದಿದ್ದೀವಿ. ಇವತ್ತು ಸಾಟರ್ಡೆ ಹೋಗಿ ಸಂಡೇ ಬಂದುಬಿಡೋಣ ಅಂತ ನಾನು ನಮ್ಮ ಮನೆಯವರು ಅಷ್ಟೇ ನೋಡಿರಿ. 1 ಅವರ್ ಒಳಗೆ ನಾವು ಹಿಂದೂಪುರಂಗೆ ರೀಚ್ ಆಗಿಬಿಟ್ವಿ. ಎಷ್ಟು ಖುಷಿ ಆಯ್ತು ಅಂದರೆ ನಮಗೆ ಭಾಳ ಖುಷಿ ಆಯಿತು. ಯಾಕಂದರೆ ಜರ್ನಿ ಮಾಡ್ದಂಗೂ ಇಲ್ಲ, ಎಕ್ಸ್ಪ್ರೆಸ್ಸಲ್ಲಿ ಬಂದಿದ್ದೀವಿ. ಆದ್ರೂ ಎಷ್ಟು ಹತ್ರ ಇದೆ ಅಮ್ಮನ ಮನೆ ಅನ್ನೋ ಅಷ್ಟು. ನಾವು ಹಿಂದೂಪುರಂ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ, ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ. ಇಲ್ಲಿ ನಮಗೆ ಬಂದಿದ್ದ ತಕ್ಷಣವೇ ಬಸ್ ಸಿಕ್ತು. ಆ ಬಸ್ಸಲ್ಲಿ ನಾನು ನಮ್ಮ ಮನೆಯವರು. ಇನ್ನೊಂದೇನು ವಿಷಯ ಗೊತ್ತಾ, ನಾವು ಫಸ್ಟ್ ಟೈಮ್ 9 ಇಯರ್ಸ್ ಮ್ಯಾರೇಜ್ ಆಗಿದೆ. ನಾನು ನಮ್ಮ ಮನೆಯವರು ಫಸ್ಟ್ ಟೈಮ್ ಜರ್ನಿ ಮಾಡ್ತಾಯಿದ್ವು, ಮಕ್ಕಳು ಇಲ್ಲಾರ್ದೆ. ಒಂಥರ ನೋವು, ಬಟ್ ಅದೇ ಥರ ಒಂಥರ ಖುಷಿನೂ, ಫ್ರೀಯಾಗಿ ಅಡ್ಡಾಡ್ತಿದ್ದೀವಲ್ಲ ಅಂತ. ಇನ್ನು ನಾವು ಬರ್ತಾಯಿದ್ದೀವಿ ನೋಡಿರಿ. ಇಲ್ಲಿ ಬಂದಿದ್ದ ತಕ್ಷಣ ಪಾವಗಡ ರೀಚ್ ಆದ್ವಿ. ಪಾವಗಡ ರೀಚ್ ಆಗಿದ ತಕ್ಷಣ ಸ್ವಲ್ಪ ಪಾನಿಪುರಿ ತುಂಬ ಚೆನ್ನಾಗಿರುತ್ತಲ್ಲ, ಹಳೆ ಬಸ್ ಸ್ಟ್ಯಾಂಡಲ್ಲಿ. ಯಾರಿಗೆ ಗೊತ್ತಿರಲ್ಲ ಹೇಳಿ, ಪಾವಗಡದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿರೋರು ನನಗೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಹೊಸದಾಗಿ ನೋಡೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಓಕೆನಾ? ನಮ್ಮ ಮನೆಯವರು ಇಲ್ಲಿ 2 ಮಸಾಲ ಪಾನಿಪುರಿ ತೊಗೊಂಡ್ರು. ನಾವು ಇದನ್ನು ಶೇರ್ ಮಾಡ್ಕೊತಾ ಇದ್ದೀವಿ ನೋಡಿ. ಅಂದರೆ ಅವರು ಡಿಫ್ರೆಂಟ್ ಬೇಲ್ಪುರಿ ತೊಗೊಂಡಿದ್ದಾರೆ. ಹಾಗಾಗಿ ಸ್ವಲ್ಪ ಇಬ್ಬರೂ ಒಂದಿದ್ರಲ್ಲಿ ಟ್ರೈ ಮಾಡೋಣ ಅಂತ 2 ಇದು ಮಾಡ್ತಿದ್ದೀವಿ. ತುಂಬ ಚೆನ್ನಾಗಿತ್ತು. ಬಟ್ ಮಕ್ಕಳಿಲ್ಲದೆ ತಿಂತಾಯಿದ್ದೀವಿ ಅಂತ ಅದು ಒಂದು ಬೇಜಾರಾಯಿತು. ನಡೀತೈತೆ, ಯಾವಾಗೂ ನಮ್ಮ ಜೊತೆಯಲ್ಲೇ ಇರ್ತಾರಲ್ಲ, ನಮಗೂ ಸ್ವಲ್ಪ ಫ್ರೀಡಮ್ ಬೇಕು ಅಂತ ಏನಲ್ಲ. ಸ್ವಲ್ಪ ಮಕ್ಕಳಿದ್ರೆ ಲಗೇಜು ಅದಕ್ಕೂ ಎಲ್ಲದಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇನ್ನು ಇದು ಸರ್ಕಲ್ ನೋಡಿರಿ, ಮೈನ್ ಸರ್ಕಲ್, ಶನಿಮಹಾತ್ಮ ದೇವಸ್ಥಾನ. ಇನ್ನು ನಾನಂತೂ ಮನೆಗೆ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ 7:30 ಆಗಿದೆ. ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಫುಲ್ ಶಾಕು. ಅಂದರೆ ಮ್ಯಾರೇಜು ಇತ್ತು ಒಬ್ರದ್ದು, ನಮ್ಮ ಸಿಸ್ಟರ್ ಅವ್ರದ್ದು, ಅಂದರೆ ರಿಲೇಟಿವ್ಸದು. ಅವಳು ಸಿಸ್ಟರ್ ಆಗ್ತಾಳೆ. ನಾನು ನೋಡೋ ಅಷ್ಟೊತ್ತಿಗೆ ಫುಲ್ ಶಾಕು. ನಾನು ಇದು ಮಾತೇ ಮರ್ತೋಗಿದ್ನಲ್ಲ ಅಂತ. ಅಪ್ಪ ಅಮ್ಮ ಇಬ್ಬರು ಮಸ್ತ್ ರೆಡಿ ಆಗಿಬಿಟ್ಟಿದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಅಮ್ಮ ಅಂತೂ ನಾನು ಬರೋ ಅಷ್ಟೊತ್ತಿಗೆ ಫುಲ್ ಹೊಸ ಸೀರೆ ಹಾಕ್ಕೊಂಡು ಮಸ್ತ್ ರೆಡಿ ಆಗಿದ್ದಾರೆ. ಇನ್ನು ಅಮ್ಮಂಗೆ ಒಂದು ಸ್ವಲ್ಪ ಸ್ಯಾರಿ ಗೀರಿ ಸ್ವಲ್ಪ ಎಲ್ಲ ರೆಡಿ ಮಾಡೋಣ ಅಂತ ನಾನು ಇಲ್ಲೇ. ನನ್ನ ತಮ್ಮನ ಒಬ್ಬನೇ, ಈಗ ನಾನು, ನಮ್ಮ ಮನೆಯವರು, ನಮ್ಮ ತಮ್ಮ 3 ಜನಕ್ಕೆ ಅಡುಗೆ ಮಾಡ್ಕೋಬೇಕಷ್ಟೇ. ಇಷ್ಟರೊಳಗೆ ಅಮ್ಮಂಗೆ ಒಂದು ಸ್ವಲ್ಪ ರೆಡಿ ಮಾಡಿಬಿಡೋಣ. ಅವರು ಮ್ಯಾರೇಜ್ಗೆ ರೆಡಿ ಆಗೋ ಹಂಗೆ ಮಟ್ಟಕ್ಕೆ, ಅಂದರೆ ಅವ್ರ ಲೆವೆಲ್ಗೆ ಒಂದು ಸ್ವಲ್ಪ ಹೂವು ಇಡೋದು, ರೆಡಿ ಮಾಡೋದು, ಪಿನ್ಸ್ ಅಲ್ಲಲ್ಲಿ ರೆಡಿ ಮಾಡೋದು, ಇಷ್ಟು ಅವರೆಲ್ಲ ಆದಮೇಲೆ ನೋಡಿ ಈ ಥರ ರೆಡಿ ಆಗಿದ್ದಾರೆ. ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಓಕೆನಾ? ಇದು ನಮ್ಮ ವಿಡಿಯೋ, ನಮ್ಮ ಬ್ಲಾಗು. ಓಕೆ, ಬಾಯ್.